ಬಂದ್ರೆ ಮಂಚ ಎದ್ದು ಬಿಡಬೇಡ ಅವನ್ನ. ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಗೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಗೆ ಬದುಕು ಕಣೋ. 4 ವರ್ಷ ಮೆರೆದ್ರಿ ಅಲ್ವಾ? ನಮ್ಮ ಅಣ್ಣ ಅಂದರಾಗಿದ್ದಾನಂತ 4 ವರ್ಷ ಮೆರೆದ್ರಿ. ಲೇ, ನಮ್ಮ ಅಣ್ಣನ್ ಟ್ರ್ಯಾಕ್ ರೆಕಾರ್ಡ್ ಗೊತ್ತೇನ್ರು ನಿಮ್ಗೆ? ಬೇಬಿ ಸಿಟ್ಟಿಂಗ್ ಅಲ್ಲಿ ಬ್ಲೇಡ್ ಅಲ್ಲಿ ಆಟ ಆಡ್ದವನು, LKG ಲಾಂಗ್ ಅಲ್ಲಿ ಆಟ ಆಡ್ದವನು, ಸ್ಕೂಲ್ ಡೇಸ್ ನಲ್ಲಿ ಕೈಗೆ ಕೋಳ ಹಾಕೊಂಡವನು, ಸೂರ್ಯನ್ ಮುಂದೆ ಭೂಮಿ ಸುತ್ತಿದ್ರೆ ಒಂದು ದಿನ, ನಮ್ಮ ಅಣ್ಣ ಏರಿಯಾ ಸುತ್ತಿದ್ರೆ ಒಂದು ಹೆಣ. ಮಳೆ ಬಂದ್ರೆ ಕೊಡೆ ಮಿಸ್ ಆಗ್ಬಹುದು, ನಮ್ಮ ಅಣ್ಣ ಬಂದ್ರೆ ತಿಥಿ ಒಡೆ ಮಿಸ್ ಆಗಲ್ಲ. ಫೆಬ್ರವರಿ 28 ಒಂದು ಮರ್ಡರ್ ಕೇಸ್ ನಲ್ಲಿ ನಮ್ಮ ಅಣ್ಣ ಅಂದರಾದ. ಆದ್ರೆ ನಾವು ಅವನ ಶಿಷ್ಯ ಅಂದ್ರು ಸುಮ್ನೆ ಬಿಟ್ಬಿಡ್ತೀವಾ? ಫೆಬ್ರವರಿ 29ಕ್ಕೆ ರಿಲೀಸ್ ಮಾಡ್ಬೇಕು ಅಂತ ರಾತ್ರಿ ಓಡಾಡಿ ಒಂದ್ ಬೇಲ್ ತಗೊಂಡ್ ಬಂದ್ವಿ. ಆದ್ರೆ ನಮ್ಗೂ ಅವತ್ತೇ ಗೊತ್ತಾಗಿದ್ದು ಫೆಬ್ರವರಿ 29 4 ವರ್ಷಕ್ಕೊಂದೇ ಸಲ ಬರೋದು ಅಂತ. ಜಸ್ಟ್ ಮಿಸ್. ನಮ್ಮಣ್ಣ 4 ವರ್ಷ ಜೈಲಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ ಇವತ್ತು ರಿಲೀಸ್ ಆಗ್ತಿದ್ದಾನೆ. ನಮ್ಮ ಅಣ್ಣ ಅಂದ್ರೆ ಸಾಮಾನ್ಯದವನು ಅಲ್ಲ, ಬಿರುಗಾಳಿಗೆ ಬೆವರಿಳಿಸಿದವನು, ಸೈಕ್ಲೋನ್ಗೆ ಸೈಕಲ್ ಓಡಿಸಿದವನು. ಸಣ್ಗೆ ಅಂದ್ರೆ ಮದ್ವೆ ನೆನಪಾಗುತ್ತೆ, ಗುಂಡ್ಗೆ ಅಂದ್ರೆ ನಮ್ಮ ಅಣ್ಣ ನೆನಪಾಗ್ತಾನೆ. ಬಾರಲ್ಲಿ ಎಷ್ಟು ಕ್ವಾರ್ಟರ್ ಇದೆ ಅಂತ ಕೇಳಬಾರ್ದು, ನಮ್ಮ ಅಣ್ಣಂಗೆ ಎಷ್ಟು ಮೀಟರ್ ಇದೆ ಅಂತ ಕೇಳಬಾರ್ದು. ಲೇ ತಮ್ಮ, ಅಣ್ಣ ಬರೋದು ಇನ್ನೆಷ್ಟು ತಾಗ್ಬೋದು? ಯಾಕೆ ಅಣ್ಣ ಬರ್ದೆ ಕಾಮಿಡಿ ಆಗ್ತಾ ಇಲ್ವಾ? ಲೇ, ಅಣ್ಣ ಏನ್ ಕಾಮಿಡಿ ಪೀಸೇನಾ? ಟೆನ್ಷನ್ ಆಗ್ತಿದೆ. ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ಯಾ ತಾನೆ? ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡಿದೀನಿ ತಮ್ಮ. ಏನು ನಾನು ಅವನ ತಮ್ಮ ಅಂತ ಇದ್ದೀನಿ, ಅವನು ನನ್ನ ತಮ್ಮ ಅಂತ ಇದ್ದಾನೆ ಅಂತ ಕನ್ಫ್ಯೂಷನ್? ಅಣ್ಣ ಅನ್ಬೇಕು ಅಂದ್ರೆ ಅವನು ಕೇಡಿ ಆಗಿರ್ಬೇಕು, ಅವನ್ ನಡೆದ್ರೆ ಕಾಲಲ್ಲಿ ಕಿಡಿ ಬರ್ಬೇಕು. ಆ ತರ ಬರೋದು ಒಬ್ನೇ, ನಮ್ಮಣ್ಣ ಕಿಡಿ ಕೃಷ್ಣ. ಸಿಡಿಲ್ ಬಂದ್ರೆ ಮಳೆ ಬರುತ್ತೆ, ಇಲ್ಲಿ ಸೌಂಡ್ ಬಂದ್ರೆ ನಮ್ಮ ಅಣ್ಣ ಬಂದ ಅನ್ಸುತ್ತೆ. ಭಿಕ್ಷೆ ಬೇಡಕ್ಕೆ ಹೊತ್ತು ಗೊತ್ತು ಗೊತ್ತಿಲ್ವಾ? ಮಗ ಸೈಡ್ಗೆ ಒಂದ್ಸಲ ಏನಾದ್ರು ಅರ್ಥ ಆಗಲ್ವಾ? ನಮ್ಮ ಅಣ್ಣ ಬರೋ ದಾರಿಲಿ ಇನ್ನೊಂದ್ಸಲ ಕಾಣಿಸ್ಕೊಂಡ್ರೆ ಕೊಂದು ಬಿಡ್ತೀನಿ. ಅವ್ನು ಹೇಳ್ದ ತಾನೆ, ನಾನ್ ಬೇರೆ ಹೇಳ್ಬೇಕಾ? ಕಿಡಿ ಕೃಷ್ಣ ಒಳಗ್ ಕೊಳ್ತೋಗಿರೋ ಅರ್ಶನ ಇದ್ದಂಗಿದ್ದೆ ನೀನು ಕಿಡಿ ಕೃಷ್ಣ. ಈ ಏಟ್ ಎಲ್ಲೋ ತಿಂದಂಗಿದ್ಯಲ್ಲ. ಸೈಡ್ಗೆ ಯಾರ್ಗ ಹೊಡಿತೀಯ? ನಮ್ಮೂರ್ಗಂಗೆ ಹೊಡಿತೀಯ? ಈ ಒದೆ ಅಣ್ಣನ ಏಟಿದ್ದಂಗೆ ಇದೆ ಕಣ. ನಾನೇ ಕಂಡ್ರ ಇಲ್ಲ ನೋಡಿ, ಇಲ್ಲಿ ಮಚ್ಚ ನೋಡ್ರ. ನೀರಾ ನೀನ್ ಏನಡ? ನಾವ್ ಪೇಜ್ ಗಟ್ಲೆ ಡೈಲಾಗ್ ಬರ್ಕೊಂಡ್ ಬಂದ್ ಇಲ್ಲಿ ಬಿಲ್ಡಪ್ ಕೊಟ್ರೆ ನೀನೊಳೆ ಮುನ್ಸಿಪಾಲ್ಟಿ ಲಾರಿ ಕೆಳಗ್ ಬಿಚ್ಚತ್ತಿರೋ ಯಜ್ಞ ತರ ಬಂದಿದ್ಯಾ? ನಾನು ಸಿಮ್ಮು ತರಲಿ ಎಂಟ್ರಿ ಕೊಡೋಣ ಅಂತ ಅನ್ಕೊಂಡೆ ಕಣೋ, ಆದ್ರೆ ಯಾರೋ ಕಿತ್ತೋದವ್ರು, ನನಗೆ ಆಗದೆ ಇರೋರು. ನೀವು ಕಳಿಸಿರೋ ಕಾರ್ ಬ್ರೇಕ್ ವೈರ್ನ ಕಿತ್ತಾಕ್ಬಿಟ್ಟವ್ರೆ ಕಣ. ಯಾರೋ ಕಿತ್ತಾಕಿದಲ್ಲಣ್ಣ, ನಾವೇ ಕಿತ್ತಾಕಿದ್ದು. ಅಯ್ಯೋ ಪಾಪಿ ನನ್ನ ಮಕ್ಕನಾಲೆ. ನೀನು ಅಂದ್ರೇನು? ಏನು ನೀನ್ ಆವಾಗ್ಲೇ ಹಂಗೆ ಇನ್ ಈಗ ಕೇಳ್ಬೇಕಾ? ಹೌದಾ? ಹೂ ಅಣ್ಣ. ನೀನ್ ಬರ್ಬೇಕಾದ್ರೆ ದಾರಿಲಿ ಅಡ್ಡ ಬರೋ ಗಂಡ್ಸು ಇನ್ನು ತಾಯಿ ಹೊಟ್ಟೆಲ್ ಒಟ್ಟಿಲ್ಲ, ಈ ಭೂಮಿಗೆ ಬಂದಿಲ್ಲ. ನೀನ್ ಯಾರಿಗೂ ಸೈಡ್ ಕೇಳಬಾರ್ದು, ನೀನು ಬರೋ ದಾರಿಲಿ ಯಾರು ಅಡ್ಡ ಬರ್ಬಾರ್ದು. ನೀನ್ ಬರ್ತಾ ಇದ್ರೆ ಒಳ್ಳೆ ರಥದ ಬೀದಿಲಿ ರಾಜ ರಾಜ ಬಂದಂಗ್ ಬರ್ಬೇಕು ಅಂತ ನಾವೇ ಕಟ್ ಮಾಡ್ದವಣ. ಎಣ್ಣಿನಲ್ಲಿ ಯಾವನಾದ್ರೂ ಬ್ರೇಕ್ ಇಲ್ಲದ ಗಾಡಿನ ಓಡಿಸ್ಕೊಂಡು ಹೋಗ್ತಾನೇನೋ. ಅಯ್ಯೋ, ಕುರಿ ಚಿರತೆ ತರ ಎಂಟ್ರಿ ಕೊಡ್ಬೇಕಾದವ್ನ ಕಾಲ್ ಮುರಿದು ಕುರಿ ಮರಿ ತರ ಎಂಟ್ರಿ ಕೊಡಂಗ್ ಮಾಡ್ಬಿಟ್ರಲ್ಲ. ಆಂಬುಲೆನ್ಸ್ ಕರ್ಸ. ಅಣ್ಣ ಅಷ್ಟೊಂದು ಸೀರಿಯಸ್ ಆಗಿದ್ಯಾ? ಇಲ್ಲಾಗ ಇಲ್ಲ ನೋಡ್ದೆ, ರಚು ಮೇಡಮ್ ನೋಡ್ತಾ ಇದ್ರಲ್ಲ, ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ಸಾಕತ್ತಾಗ ಮಾಡ್ತೀಯ ನಿನಗೆ ಅವಾರ್ಡ್ ಕೊಡ್ಬೇಕು. ಇಲ್ಲಿ ಸಾಯ್ತಾ ಇದೀನಿ, ನನ್ನ ಮಕ್ಕಳು ಕಾಮಿಡಿ ಮಾಡ್ತೀರಾ? ಕರ್ಸ್ರ ಆಂಬುಲೆನ್ಸ್. ಇರೋ ಒಂದ್ ನಿಮಿಷ. ಹಲೋ
ಆಂಬುಲೆನ್ಸ್ ಎಲ್ಲಿದ್ದೀರಾ? ಇಲ್ಲ ನಮ್ಮಣ್ಣ ಸಾಯ್ತಿದ್ದಾನೆ, ಬೇಗ ಬಂದ್ ಸಾಯ್ರಿ. ಎಲ್ಲಿದ್ದೀರಾ ಸ್ಪಾಟ್ ಹೇಳಿ. ಎಲ್ಲಿದೀವ ಅಂತ ಗೊತ್ತಾಗ್ತಿಲ್ಲ, ಒಂದ್ ಕಾಡ್ ಮಧ್ಯೆ ಇದೀವಿ. ಇಲ್ಲಿ 2 ಗರ್ಕೆ ಹುಲ್ಲಿದೆ, ಅದ್ ಬಿಟ್ರೆ ಒಂದ್ ಕಾಂಗ್ರೆಸ್ ಗಿಡ ಇದೆ. ಲೊಕೇಶನ್ ಹೇಳು ಅಂತ ಹೇಳಿದ್ರೆ ಗರ್ಕೆ ಹುಲ್ಲಿದೆ, ಸರ್ಕಾರ ಗಿಡ ಇದೆ ಅಂತ ಹೇಳ್ತಿರಲ್ರಿ. ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ರಿ. ಲ್ಯಾಂಡ್ ಮಾರ್ಕ್ ಹತ್ರ ಯಾವ್ದೋ ರೋಡ್ ಪಕ್ಕ ಇದ್ರೆ ಹೇಳ್ರಿ. ರೀ ಇಲ್ಲಿ ಯಾವ್ದು ಲ್ಯಾಂಡ್ ಇಲ್ಲ, ಇಲ್ಲದ್ರೆ ಮಾರ್ಕ್ ಮಾಡಿ ಹೇಳ್ತಿದ್ದೆ, ಹುಡ್ಕೊಂಡ್ ಬರ್ರಿ. ನೋ ಮಗ, ಅವ್ರು ಯಾವ್ದಾವ್ದು ರೋಡ್ ಪಕ್ಕ ಕೇಳಿದ್ರು, ಇಲ್ಲಿ ಬರೋ ಡೌಟ್ ಅಲ್ಲಿಗೆ ಹೋಗೋಣ. ಸರಿ ಕಣ. ಮೆಲ್ಲ ಕಣ, ಹುಷಾರು. ಹಲೋ, ನೀವಿರೋ ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿದ್ದೀರಿ ನೀವು? ಅದೇ ರೋಡ್ ಪಕ್ಕ ಇರ್ಬೇಕಂದ್ರಲ್ವಾ, ಅದಕ್ಕೆ ರೋಡ್ ಪಕ್ಕ ಬಂದಿದೀವಿ. ನೀವೇನಕ್ಕೆ ಅಲ್ಲಿಗೆ ಹೋದ್ರಿ? ನಾನೇ ಬರ್ತಿರ್ಲಿಲ್ವಾ? ಒಳ್ಳೆ ಕತೆ ಆಯ್ತಲ್ಲಪ್ಪ ಇವ್ರು. ಸರಿ ಅಲ್ಲೇ ಇರಿ, ನಾ ಬಂದೆ. ನನಗ್ ಗೊತ್ತಿತ್ತು ಕಣ, ಅವ್ನ್ ಅಲ್ಲೇ ಬರ್ತಾನೆ ಅಂತ ಗೊತ್ತಿತ್ತು. ಇಲ್ಲಿವರೆಗೂ ಸುಮ್ನೆ ದಣಿಸ್ತಲ್ಲ. ನಡಿ ಅಲ್ಲೇ ಹೋಗೋಣ. ಅಪ್ಪ, ಹಲೋ, ನೀವಿರೋ ಲೊಕೇಶನ್ಗೆ ಬಂದಿದ್ದೀನಿ. ಎಲ್ಲಿದ್ದೀರಿ ನೀವು? ಅದೇ ಅಲ್ಲೇ ಇರ್ಬೇಕಂದ್ರಲ್ವಾ, ಅದಕ್ಕೆ ವಾಪಸ್ ಬಂದ್ವಿ. ರೀ, ಏನ್ ಆಟ ಆಡ್ತಾ ಇದ್ದೀರಾ ನೀವು? ಇವಾಗ ಟೈಮ್ ಇಲ್ಲ, ಸಂಜೆ 5ವರೆಗೆ ಆಟ ಆಡ್ತೀವಿ, ಬರ್ತೀರಾ? ನೀವು ಇಲ್ಲೇ ಇದ್ರನ್ನ ಕರ್ಕೊಂಡು ಹೋಗ್ತೀಯ ತಾನೆ, ಏನಕ್ಕೆ ನೀವು ಅಲ್ಗೋದ್ರಿ? ಇವ್ರೇನೋ ಒಮ್ಮೆ ಅಲ್ಲಿರ್ಬೇಕು ಒಮ್ಮೆ ಇಲ್ಲಿರ್ಬೇಕು ಅಂತ ಆಟ ಆಡಿಸ್ತಿದ್ದಾರೆ. ಬಾರ ಆ ಕಡೆ ಹೋಗೋಣ. ಬರ್ತಾರೆ, ಸಾಯಿಸ್ತಾ ಇದ್ದೀರಲ್ಲ. ನೀ ಸುಮ್ಮನೆ ನೀನ್ ಮುಚ್ಕೊಂಡಿರು. ನಿನ್ಗಲ್ಲ ಅವನ್ಗೆ. ಹಣ್ಣು ನಿಟ್ಕೊಂಡು ಅವನು ಕಾಮಿಡಿ ಮಾಡ್ತಾ ಇದ್ದಾನೆ, ಅವನು ಸುಮ್ನೆ ಬಿಡ್ಬಾರ್ದು. ನಡಿ ಹೋಗೋಣ. ಅಪ್ಪ, ನನ್ನ ಸಾಯ್. ಸಲಾಮ್ ಅಲೈಕುಂ ಸೋಬೇಕು. ನಾಮ್ ಹೇ ಸಲೀಂ ಮಿಯಾ. ಹುಟ್ಟಿದ್ದು ಇಥಿಯೋಪಿಯಾ, ನಡೆದಾಡಿದ್ದು ನೈಜೀರಿಯಾ, ಕಂಡ್ಬಿಟ್ಟಿದ್ದು ಕಾಂಬೋಡಿಯಾ, ಮಾತಾಡಿದ್ದು ಮಂಗೋಲಿಯಾ. ಸೌದಿ ಅರೇಬಿಯಾದಲ್ಲಿ ಸಂಪಾದನೆ ಮಾಡಿ ಸೆಟ್ಲ್ ಆಗಿದ್ದು ಇಂಡಿಯಾ. ಅಂಡ್ ಐ ಲೈಕ್ ಗರ್ಲ್ಸ್ ಫ್ರಮ್ ಮಂಡಿಯಾ. ರೈಟ್ ಚೋಟು, ಪಕಡ್ರೆ, ತಾಲಿ ಬಜಾರೆ. ಅದೇ ಕಾರ್ ಹೇಳಿದ್ದಲ್ಲ. ಕಾರು ಉದರ ದೇಕ್. ಕಾಶ್ಮೀರಿದು ಒಂದು ಜುಮ್ಕಿಗೆ ನೇತಾಕ್ಬಿಟ್ರೆ ಸೇಮ್ ಮಾಧುರಿ ದೀಕ್ಷಿತ್. ಯಾರೇ ಅವನು ತುಕಾಲಿ ತುಕ್ಕಿಡಿದು ತೂತಾಗಿ ಟ್ಯಾಪೆ ತುರಿಕಿರೋ ತಗುಡು ಕಾರ್ಗೆ ತಾಜ್ ಮಹಲ್ ರೇಂಜ್ ಬಿಲ್ಡಪ್ ಕೊಡ್ತಾವನೆ. ರೆಡ್ ಚೋಟು, ಇದು ಕಾರು ನಮ್ದು ದಿಲ್ಗೆ ಫುಲ್ ಖುಷಿಗೆ ಮಾಡ್ಬಿಟ್ಟಿದೆ. ಅದೆಷ್ಟು ಮಾತ್ ನಮ್ ಮುಗಿಸ್ಬಿಡು. ಆರ್ಟಿಒದಲ್ಲಿ ನಮ್ಮ ಹುಡುಗ ಅವನೇ, ಇದ್ರ ಬಗ್ಗೆ ಎಲ್ಲ ವಿಚಾರಿಸಿದೀನಿ. ಎಲ್ಲಾ ಡಾಕ್ಯುಮೆಂಟ್ಸ್ ಪಕ್ಕ. ನಿಮ್ಮೆಲ್ರಿಗೋಸ್ಕರ ಒಂದ್ಸತಿ ಕಾಲ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ತೀನಿ. ಗಾಡಿ ಬಗ್ಗೆ ಏನ್ ಹೇಳ್ತಾನೆ ಕೇಳಿಸ್ಕೊ. ಸುನಾವ್ ಲೋ ಮಗ, ಹೇಳ ಲೇ, ಅದೇ ನಾನೊಂದ್ ಗಾಡಿ ಬಗ್ಗೆ ಹೇಳಿದ್ದಲ್ಲ, ME 7150. ಅದ್ರ ಡೀಟೇಲ್ಸ್ ಹಂಗೆ ಹೋಗಿ ಬಿಡು. ಯಾ ಕಾರ್ ನಿಮ್ಮ ಹತ್ರ ಇದೆಯಾ? ಆ ಕಾರು ಮೌಂಟ್ ಪೇಟನ್ ಮಿಸ್ಸಸ್ ಹತ್ರ ಇತ್ತಂತ ಕಣ. ಹೋಗ್ಲಿ ಬಿಡು, ಮ್ಯಾಟ್ರಿಕ್ ಬಾ. ಪ್ರತಿ ವರ್ಷ ಇದ್ರ ರೇಟ್ ಜಾಸ್ತಿ ಆಗ್ತಾ ಇರುತ್ತಂತೆ. ಲಂಡನ್ ಮ್ಯೂಸಿಯಂ ಅವ್ರಿಗೆ ಗೊತ್ತಾದ್ರೆ ಕೋಟಿ ಸಿಗುತ್ತಂತೆ ಕಣ. ಓಕೆ ಕೇಳಿಸ್ಕೊಂಡ? ಯಾಕೆ ಕೊಡ್ತಾರೆ ಇದಕ್ಕೆ? ನಮ್ಮ ಹತ್ರ ಚೌಕಾಸಿ ಗಿಕಾಸಿದು ಮಾತಿಲ್ಲ. ಒತ್ತಾಚ್ ರೇಟ್ ಫಿಕ್ಸೆಡ್ 20 ಲಕ್ಷ. 25 ಲಕ್ಷ ಕೋಟಿ ಗಟ್ಲೆ ಬೆಲೆ ಬಾಳೋದು. ಬರೀ 20 ಲಕ್ಷ ಕೇಳ್ತವ್ರಿ ನೀವು. ಹೂವನ್ರಿ ಎತ್ತ ಕೈನ 25 ಲಕ್ಷ. ಖಜೂರ್, ನಿಂದು ಕಣ್ಣಿಗೆ ನಾನು ಹರಾಡ್ದು ಹಾಕೋ ನಂಗೆ ಕಾಣ್ತಾ ಇದ್ದೀನಿ. ಇಲ್ಲಿ ಇದು ಹರಾಡ್ದು ಗಿರಾಡ್ದು ಇಲ್ಲ ಅಮ್ಮ. ಒತ್ತಾಚ್ ಫಿಕ್ಸೆಡ್ ರೇಟ್ 20 ಲಕ್ಷ. 30 ಲಕ್ಷ. ಅದು ನಮ್ ಭಾವನ ಕಾರು. ಯಾರಾದ್ರೂ ಅದ್ರ ತಂಟೆಗೆ ಬಂದ್ರೆ ಸುಮ್ಮನೆ ಇರಲ್ಲ, ನಾನೇ ಪರ್ಚೇಸ್ ಮಾಡೋದು. ಅವನು ನಮ್ ಭಾವ KD ನಂದಿ ಒಳ್ಳ ಹಂದಿದು ಹಿಡಿಯೋನಿದ್ದಂಗೆ ಅವನು ನಂದಿ. ತೂಕವ್ನ್ರೆ ನಮ್ಮ ಅಣ್ಣ, ತೂಕವ್ನ್ ನಮ್ಮ ಅತ್ತಿಗೆ, ತೂಕವ್ನ್ ಬೇಟಿ ನನ್ ತಂಗಿ. ಸ್ಟೋರಿ ಮೇ ಏರ್ ಪಿನ್ ಟ್ವಿಸ್ಟ್. ಸಲೀಂ ಮಿಯಾ ಶೇಖ್ ರೇ, ಗಲ್ಫ್ ರಿಟರ್ನ್. ಗಲ್ಫ್ ದೇಶ ಸುತ್ತಬಿಟ್ಟಿದ್ಯಾ? ದಿನ ಓಡಾಡ್ತೀನಿ. ಯಾವ ದೇಶ ಸುತ್ತಿದ್ಯಾ? ಶಿವಾಜಿದು ನಗರ್, ಗೋರಿದು ಪಾಳ್ಯ, ಆರ್ಟಿದು ನಗರ್, ಫ್ರೇಜರ್ದು ಟೌನ್. ಎವ್ರಿ ಡೇ ಓಡಾಡ್ತೀನಮ್ಮ. ನಮ್ದು ಡೈಲಿ ಬಿಸ್ನೆಸ್. ಲೋಕಲ್ ಶೇಕ್. ಲೋಕಲ್ ಇಂಟರ್ನ್ಯಾಷನಲ್ ಅದೆಲ್ಲ ಬೇಕಿಲ್ಲ. ರೇಟ್ ಚೋಟು, ದಿಲ್ಗೆ ಖುಷಾಗಿರೋದಕ್ಕೆ ಡಬ್ಕಿ ಡಬಲ್ 40 ಲಕ್ಷ. 45 ಲಕ್ಷ. 50 ಲಕ್ಷ. ಇದ್ರ ಮೇಲೆ 10 ಪೈಸಾ ಯಾವಂದಿಗೂ ಯಾರು ಕೂಗ್ ಬಿಟ್ರೆ ನಾನು ಇಲ್ಲ ಬಿಟ್ಬಿಡ್ತೀನಿ. ಹೌದಾ? 50 ಲಕ್ಷದ ಮೇಲೆ 50 ಪೈಸಾ. ಯಾರೇ
ಎಂಟಣಿಮೆ ಮುಜೆ ಮಾಡ್ತೀಯಾ ನಿನ್ನ ಸ್ಟಾರ್ ಸಕ್ಕತ್ತಾಗೈತೆ ಕಣ ನಮ್ ಶೇಖ್ ಹತ್ರ 50 ಪೈಸೆ ಚೇಂಜ್ ಇರ್ಲಿಲ್ಲ ಬದುಕಬಿಟ್ಟೆ ನೀನು 50 ಕೋಟಿ ಇದ್ದಿದ್ರು ನಾನೇ ತಗೊಳ್ತಾ ಇದ್ದೆ ಚಿನ್ನ ಹೋಗಿ ದುಡ್ಡು ತಗೊಂಡ್ ಬಾ ಸಿಗ್ನೇಚರ್ ಮಾಡು ಯಾರೇ ಸಾಕ್ಷಿಗೆ ಒಂದು ಸಿಗ್ನೇಚರ್ ಮಾಡು ಅಂದೆ ಮಾಡಾಕಿಲ್ಲ ಯಾಕೆ ಮಾಡಲ್ಲ ಮಾಡಾಕಿಲ್ಲ ಅದು ಯಾಕೆ ಮಾಡಲ್ಲ ಅಂದೆ ಮಾಡಕ್ ಬರಾಕಿಲ್ಲ ಅದಕ್ಕೆ ಮಾಡಾಕಿಲ್ಲ ಆಯ್ತು ಎಬ್ಬೆಟ್ಟಾದ್ರೂ ಒತ್ತು ಎಬ್ಬೆಟ್ಟು ಇಂಕು ಲೇಲೆ ನೀನೊಂದ್ ಸಾಕ್ಷಿಗೆ ಬೇಡ ಬಿಡು ಒಂದೇ ಸಾಕು ಏ ಖಜೂರ್ ಒಂದು ಬಂಗಾರದ್ದು ಗಾಡಿ ನಿನ್ನ ಹೆಸರಿಗೆ ಸಿಕ್ಬಿಟ್ಟಿದೆ ಅದು ನಿಂದು ಪುಣ್ಯ ಅಂತ ತಿಳ್ಕೊ ಇನ್ನೊಂದು ಸತಿ ಈ ರೀತಿ ಏನಾರು ಆಗಿ ನಾನ್ ಬಂದೆ ಅಂತಂದ್ರೆ ಏನು ಬಿಡೋದಿಲ್ಲ ಎಲ್ಲ ದೋಚ್ಕೊಂಡು ಹೋಗ್ತಾ ಇರೋದೆ ರೇಟ್ ಚೋಟು ಇನ್ನೊಂದು ಕಾರ್ಗೆ ನೋಡೋಣ ಚಲ್ರೆ ಚಿನ್ನ ಅವ್ರು ಹೋದ್ರೆ ಹೋಗ್ಲಿ ನಾವು ಕೇಸು ಜೊತೆಗೆ 2 ದಾಸವಾಳ ಮಿಕ್ಸ್ ಮಾಡ್ಕೊಂಡು ಹಾರ್ಕೊಂಡು ಕುಡ್ದು ಕಾರಡಿ ಚುಮ್ ಅಂತ ಹೋಗೋಣ ಬನ್ನಿ ನೀವ್ ಇನ್ನೂ ಹೋಗಿಲ್ವಾ ಅಯ್ಯೋ ನನ್ ಶೇಖ್ಗೆ ಬಸ್ ಚಾರ್ಜ್ ಕೊಡೋದೇ ಮರ್ತಿದ್ದೆ ಲೇ ಶೇಖ್ ಅಲ್ಲ ಕಣ ನೀವೇನಿಲ್ಲೇ ಲೇ ಫ್ರೆಂಡ್ಸ್ ಅಂದ್ರೆ ಬರೀ ಪಾರ್ಟಿ ಮಾಡಕ್ ಕರ್ದಾಗ ಬಂದು ಪಾರ್ಟಿ ಮಾಡೋರಲ್ಲ ಕಣ ಕಷ್ಟ ಅಂದಾಗ ಕರಿದಲೆ ಬಂದು ಹೆಗಲ್ ಕೊಡೋರು ಫ್ರೆಂಡ್ಸ್ ಅಂದ್ರೆ ನಮ್ಮ ಹುಡುಗರು ಪ್ರಾಬ್ಲಮ್ ಏನ್ ಗೊತ್ತಾ ಪ್ರಾಬ್ಲಮ್ ಅಂತ ಬಂದಾಗ ಯಾರ ಹತ್ರನು ಶೇರೇ ಮಾಡಲ್ಲ ಅದಕ್ಕೆ ಅರ್ಧ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ ಆದ್ರೆ ನಾವ್ ಹಂಗಲ್ಲ ಮಗ ಮಚ್ಚ ಬಂದ್ ಹೇಳ್ದ ನಿನಗೆ ಈ ತರ ಕಷ್ಟ ಇದೆ ಅಂತ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ ಬಂದು ಉಡಾಯಿಸಿದ್ವಿ ಹೆಂಗೆ ನಿಮ್ ಫ್ರೆಂಡ್ಶಿಪ್ ಯಾವಾಗ್ಲೂ ಹಿಂಗೆ ಇರ್ಲಿ ಇದಕ್ಕೆ ನಾಯಿ ನರಿಕೊಂಡು ಯಾವತ್ತೂ ಬೀಳ್ದಿರ ರಕೆ ನಿನ್ನ ಹತ್ರ ಒಂದು ಹಳೆ ಸ್ಕೂಟ್ರ್ ಇತ್ತಲ್ಲ ಅದ್ರ ಮೇಲೆ ಬಹಳ ಮನ್ಸೈತೆ ಮಗ ಅದ್ ನಿನ್ ಕೊಟ್ಬಿಡ ಅದನ್ನ ಯಾರು ಕೊಟ್ಟಿದ್ದು ಗೊತ್ತಾ ಯಾರಪ್ಪ ಮೈಸೂರು ಮಹಾರಾಜರು